Hello everyone, I'm Nisha MD. Today we will discuss about American Depository Receipt. Let me start by history. ಅಮೇರಿಕನ್ ಡೆಪಾಸಿಟರಿ ರೆಸಿಪ್ಟು 1920ಸಲ್ಲಿ ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಮತ್ತು ಇದು ಇನ್ವೆಸ್ಟರ್ಸು ಯಾವ ರೀತಿ ಶೇರ್ಸ್ನ ಅಂದರೆ ಯಾವ ರೀತಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವುದೇ ರೀತಿಯಾದಂಥ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸಲ್ಲಿ ಯಾವುದೇ ಸರ್ಟನ್ ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ಅಥವಾ ಯಾವುದೇ ರೀತಿ ರಿಸ್ಕ್ ಇಲ್ಲದೇ ಇರೋ ರೀತಿ ಅಥವಾ ಒಬ್ಬ ಪರ್ಸನ್ನು ಇನ್ವೆಸ್ಟ್ ಮಾಡಾದ್ಮೇಲೆ ಬ್ಯಾಕ್ ಬರದೇ ಇರೋ ರೀತಿ US ಲಿಸ್ಟೆಡ್ ಕಂಪನಿ ಇದನ್ನು ಮ್ಯಾನೇಜ್ ಮಾಡ್ತಿರುತ್ತೆ. ನೆಕ್ಸ್ಟು ಇದನ್ನು ಮೀನಿಂಗ್ ನೋಡೋದಾದರೆ ಮೀನಿಂಗ್ ಆಫ್ ADR ಅಂತ ಹೇಳಿದ್ರೆ ಅಮೇರಿಕನ್ ಡೆಪಾಸಿಟರಿ ರೆಸಿಪ್ಟ್ ಈಸ್ ಎ ನೆಗೋಷಿಯೇಬಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಎ US ಡೆಪಾಸಿಟರಿ ಬ್ಯಾಂಕ್ representing a specified number of shares after one share of a foreign company's stock. The ADR trades US stock market as any domestic shares would. ಅಂತ ಹೇಳಿದ್ರೆ ಒಂದು ಅಮೇರಿಕನ್ ಕಂಪನಿ ಅಥವಾ ಒಂದು ADR ಅನ್ನೋದು ಅಮೇರಿಕನ್ ಡೆಪಾಸಿಟರಿ ರೆಸಿಪ್ಟ್ ಅನ್ನೋದು ಒಂದು ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಆಗಿರುತ್ತೆ. ಮತ್ತು ಇದು ಅಮೇರಿಕನ್ ಡೆಪಾಸಿಟರಿ ರೆಸಿಪ್ಟ್ ಅಂದರೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು ಯಾವುದಂತ ಹೇಳಿದ್ರೆ US ಡೆಪಾಸಿಟರಿ ಬ್ಯಾಂಕ್ ಅಂತ ಹೇಳ್ಬೋದು. ಅದು ಇದನ್ನ ADRನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಒಂದು ಶೇರ್ ಅಥವಾ ಒಂದು ಫಾರಿನ್ ಕಂಪ್ನಿ ಸ್ಟಾಕ್ ಆಗಿರುತ್ತೆ. ಅಂದರೆ ಇಲ್ಲಿ ಒಂದು ಶೇರ್ ಅಥವಾ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕಂಪ್ನಿದು ಒಂದು ಶೇರ್ ಸ್ಟಾಕ್ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು. ಅದು ಎಲ್ಲಿ ಮಾಡ್ತಾರೆ ಅಂತ ಹೇಳಿದರೆ ಫಾರಿನ್ ಕಂಪ್ನಿ ಸ್ಟಾಕ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನಿರುತ್ತೆ ಅಲ್ಲಿ ಮಾಡ್ತಿರ್ತಾರೆ. ನೆಕ್ಸ್ಟು an American deposit receipt is a certificate issued by US bank that represents shares in foreign stock. ಆವಾಗಲೇ ಹೇಳಿದೆ ನಿಮಗೆ ನಾನು ADR ಸರ್ಟಿಫಿಕೇಟ್ನ ಏನು ಇಶ್ಯೂ ಮಾಡುತ್ತೆ ಅಂತ. US ಬ್ಯಾಂಕ್ ಏನಿರುತ್ತೆ ಅದು ರೆಪ್ರೆಸೆಂಟ್ ಮಾಡಿ ಶೇರ್ ಫಾರಿನ್ ಸ್ಟಾಕನ್ನು ಇಶ್ಯೂ ಮಾಡುತ್ತೆ. ನೆಕ್ಸ್ಟ್ ADR ಟ್ರೇಡ್ ಆನ್ ಅಮೇರಿಕನ್ ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಹೇಳಿದ್ರೆ ಅಮೇರಿಕನ್ ಸ್ಟಾಕ್ ಎಕ್ಸ್ಚೇಂಜಸ್ಸು ADRನ ಟ್ರೇಡ್ ಮಾಡೋದಾಗಿರುತ್ತೆ. ನೆಕ್ಸ್ಟು ADR ಆ್ಯಂಡ್ ದೇರ್ ಡಿವಿಡೆಂಡ್ಸ್ ಆರ್ ಪ್ರೈಸ್ಡ್ ಇನ್ US ಡಾಲರ್. ಇದನ್ನ ಮೇನ್ ಪಾಯಿಂಟ್ ಇದೇನೆ. ADR ಮತ್ತು ಡಿವಿಡೆಂಡ್ಸ್ ಏನೇ ಇದಾಗಿರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಯಾವುದೇ ಶೇರ್ಸ್ನ ನೀವು ತೊಗೊಳ್ಳೋದಾಗಿರ್ಬೋದು, ಯಾವುದೇ ಸ್ಟಾಕ್ ಎಕ್ಸ್ಚೇಂಜ್ ನೋಡೋದಾಗಿರ್ಬೋದು, ಈ ಲೆವೆಲ್ ADRಲ್ಲಿ ಇದು ರೆಪ್ರೆಸೆಂಟ್ ಮಾಡೋದು ಅಥವಾ ಯಾವ ವ್ಯಾಲ್ಯೂಲಿ ನಡೆಯುತ್ತೆ ಅಂತ ಹೇಳಿದ್ರೆ US ಡಾಲರಲ್ಲಿ ಮಾತ್ರ ಇದು ರೆಪ್ರೆಸೆಂಟ್ ಮಾಡೋದು ಅಥವಾ ಪ್ರೈಸ್ನ ಡಿಸಿಷನ್ ತೊಗೊಳ್ಳೋವಂಥದ್ದು. ನೆಕ್ಸ್ಟು ADRs represent an easy liquid way for US investors own foreign stock ಅಂತ ಹೇಳಿದರೆ ADR ರೆಪ್ರೆಸೆಂಟ್ ಮಾಡೋಕ್ಕೆ US ಇನ್ವೆಸ್ಟರ್ಸು ಮತ್ತು ಅವ್ರ ಓನ್ ಫಾರಿನ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಾಗಿರುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ADR. ಅದರಲ್ಲಿ ಫಸ್ಟ್ ಒನ್ನು ಸ್ಪಾನ್ಸರ್ಡ್ ADR, ಸೆಕೆಂಡ್ ಒನ್ ಅನ್ಸ್ಪಾನ್ಸರ್ಡ್ ADR. ಈ ಸ್ಪಾನ್ಸರ್ಡ್ ADR ಅಂತ ಏನು ಹೇಳಿದರೆ ಎ ಬ್ಯಾಂಕ್ ಇಶ್ಯೂಸ್ ಎ ಸ್ಪಾನ್ಸರ್ಡ್ ADR ಆನ್ ಬಿಹಾಫ್ ಆಫ್ ದಿ ಫಾರಿನ್ ಕಂಪನಿ. The bank and the business enter into a legal arrangement. Usually, the foreign company will pay the cost of issuing an ADR and retaining control over it, while the bank will handle the transaction with investors. ಅಂತ ಹೇಳಿದ್ರೆ ಒಂದು ಫಾರಿನ್ ಕಂಪನಿ ಅಥವಾ ಈ ADR ಇನ್ವೆಸ್ಟರ್ಸ್ ಅಂದರೆ ಸ್ಪಾನ್ಸರ್ಡ್ ಮಾಡ್ತಾರಲ್ಲ ಅದು ಅರ್ಧದಷ್ಟು ಕ್ಯಾಂಪನ್ನು ಬ್ಯಾಂಕ್ ಇಶ್ಯೂ ಮಾಡ್ತಿರುತ್ತೆ. ಮತ್ತು ಇಲ್ಲಿ ಸ್ಪಾನ್ಸರ್ಡ್ ADR ಅಂದರೆ ತುಂಬ ಕ್ಯಾಟಗರೀಸ್ ಇರುತ್ತೆ. ಏನೆಲ್ಲ ಇರುತ್ತೆ ಒಳಗಡೆ ಅಂತ ಅಂದರೆ ಒಂದು ಫಾರಿನ್ ಕಂಪನಿ ಆಗಿರ್ಬೋದು, US ಸೆಕ್ಯೂರಿಟೀಸ್ ಆಗಿರ್ಬೋದು, ಮತ್ತು ಎಕ್ಸ್ಚೇಂಜ್ ಕಮಿಷನ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಅಂದರೆ ಅದನ್ನು SEC ಅಂತ ಹೇಳಿ ಕಾಲ್ ಮಾಡ್ಬೋದು. ಅಮೇರಿಕನ್ ಅಕೌಂಟಿಂಗ್ ತನ್ನದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ನ ಪ್ರೊಸೀಜರ್ನ ಫಾಲೋ ಮಾಡ್ತಿರುತ್ತೆ. ಅದು ಹೇಳ್ಬೋದು ಅದರದ್ದೇ ಆದಂಥ ಈಗ ಅಮೇರಿಕಾ ಅಂತೆಲ್ಲ ಅದು ಈಗ ಒಂದು ADRನ ಯಾವುದೋ ಒಂದು ಡೊಮೆಸ್ಟಿಕ್ ಕಂಟ್ರಿ ಮಾಡ್ತಿರುತ್ತೆ ಅಂದರೆ ಅದರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿರುತ್ತೆ. ಈಗ ನಮ್ಮಲ್ಲಿ ಬಂದ್ಬಿಟ್ಟು ಯಾವುದು ಅಮೇರಿಕಾದವ್ರು ಬಂದ್ಬಿಟ್ಟು ನಮ್ಮಲ್ಲಿ ಬಂದ್ಬಿಟ್ಟು ADRನ ಅವ್ರು ಏನಾದರೂ ಪರ್ಚೇಸ್ ಮಾಡೋಕ್ಕಾಗತ್ತಾ ಅಥವಾ ಸೆಲ್ ಮಾಡೋಕ್ಕಾಗತ್ತಾ, ಸೆಲ್ಲರ್ ಬೈಯರ್ನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ADR ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಎಲ್ಲಿರುತ್ತೋ ಅಲ್ಲೇ ಕೂಡ ಅವರು ಸೆಲ್ಲರ್ ಬೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಅನ್ಸ್ಪಾನ್ಸರ್ಡ್ ADR. A bank also issues an unsponsored ADR. However, the certificate has no direct involvement. The certificate has no direct involvement, participations, or even permission for the foreign company. ಅಂತ ಹೇಳಿದ್ರೆ ಅನ್ಸ್ಪಾನ್ಸರ್ಡ್ ADR ಅಂತ ಹೇಳಿದ್ರೆ ಬ್ಯಾಂಕ್ ಅನ್ಸ್ಪಾನ್ಸರ್ಡ್ ADR ಏನು ಇಶ್ಯೂ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಿರುತ್ತೆ. ಮತ್ತು ಇದು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅದು ಯಾವುದೇ ರೀತಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲ್ಲ.
ಯಾವುದೇ ರೀತಿ ಪಾರ್ಟಿಸಿಪೇಷನ್ ಆಗಿರ್ಬೋದು ಅಥವಾ ಅದು ಈಕ್ವಲ್ ಅಥವಾ ಈವನ್ ಪರ್ಮಿಷನ್ ಇರುತ್ತೆ ಅಷ್ಟೇ ಹೊರತು ಯಾವುದೇ ಪಾರ್ಟಿಸಿಪೇಷನ್ ಅಥವಾ ಸರ್ಟಿಫಿಕೇಟ್ನ ಕೊಡ್ತಿರಲ್ಲ ಸ್ಪಾನ್ಸರ್ಡ್ ADR. ಮತ್ತು ಇದ್ರ ಫಾರಿನ್ ಕಂಪನಿಲಿ ಒಂದು ಡಿಫ್ರೆಂಟ್ US ಬ್ಯಾಂಕ್ ಇಶ್ಯೂ ಮಾಡ್ತಿರುತ್ತೆ. ಏನು ಇಶ್ಯೂ ಮಾಡ್ತಿರುತ್ತೆ ಅಂತ ಹೇಳಿದ್ರೆ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು, ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಒಂದು ಶೇರ್ಸ್ನ ಇಶ್ಯೂ ಮಾಡೋದಾಗಿರ್ಬೋದು, ಅದನ್ನ ಒಂದು US ಬ್ಯಾಂಕ್ ಮಾಡ್ತಿರುತ್ತೆ. ನೆಕ್ಸ್ಟು ADRಲ್ಲಿ ಅಡಿಷ್ನಲ್ ಕ್ಯಾಟಗರೈಸ್ಡ್ ಅಂದರೆ ಇಂಟು 3 levels ಡಿಪೆಂಡಿಂಗ್ ಆನ್ ದಿ ಎಕ್ಸ್ಚೇಂಜ್ ವಿಚ್ ಇನ್ ದ ಫಾರಿನ್ ಕಂಪನಿ ಆಸ್ ಅಸೆಸ್ಡ್ US ಮಾರ್ಕೆಟ್. ಅಂದರೆ US ಮಾರ್ಕೆಟಲ್ಲಿ ಅಥವಾ ಒಂದು ಫಾರಿನ್ ಕಂಪನಿ ಏನಿರುತ್ತೆ ಅದು ಅಥವಾ ಇನ್ವೆಸ್ಟ್ ಮಾಡಬೇಕು ಅಥವಾ ಶೇರ್ನ ಸೆಲ್ಲರ್ ಬೈ ಮಾಡಬೇಕು ಅಂತ ಹೇಳಿದ್ರೆ 3 levels ಇರುತ್ತೆ. ಅದು ಯಾವುದೇ ಇದು ಅಂತ ಹೇಳಿದ್ರೆ ಫಸ್ಟ್ ಒನ್ ಲೆವೆಲ್ 1, ಸೆಕೆಂಡ್ ಒನ್ ಲೆವೆಲ್ 2, ಲೆವೆಲ್ 3. ಈಗ ಫಸ್ಟ್ಲಿ ನೋಡೋದ ಲೆವೆಲ್ 1 ಏನಂತ ಹೇಳಿ, ದಿಸ್ ಈಸ್ ದ ಮೋಸ್ಟ್ ಬೇಸಿಕ್ ಟೈಪ್ ಆಫ್ ADR ವೇರ್ ಫಾರಿನ್ ಕಂಪನೀಸ್ ಐದರ್ ಡೋಂಟ್ ಕ್ವಾಲಿಫೈ ಆರ್ ಡೋಂಟ್ ವಾಂಟ್ ಟು ಹ್ಯಾವ್ ದೇರ್ ADR ಲಿಸ್ಟೆಡ್ ಆನ್ ಎಕ್ಸ್ಚೇಂಜ್ ಅಂತ ಹೇಳಿದರೆ ಇದು ಫಸ್ಟು ಲೆವೆಲಲ್ಲಿ ಏನಂತ ಹೇಳಿದರೆ ADR ಫಸ್ಟ್ ಲೆವೆಲ್ ಅಥವಾ ಒಂದು ಫಸ್ಟ್ ಸ್ಟೆಪ್ಪು. ADR ಓನ್ಲಿ OTC ಮಾರ್ಕೆಟ್. OTC ಅಂತ ಹೇಳಿದರೆ ಓವರ್ ದಿ ಕೌಂಟರ್ ಮಾರ್ಕೆಟ್. ಅದು ಸೆಲ್ಲರ್ ಬೈ ಮಾಡ್ತಿರ್ತಾರೆ. ಅಂದರೆ ಇದು ADR ಅನ್ನೋದು ಒಂದು OTC ಮಾರ್ಕೆಟಲ್ಲಿ ಮಾತ್ರ ಸೆಲ್ಲರ್ ಬೈ ಮಾಡ್ತಿರುತ್ತೆ. ಇದು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಮತ್ತು ಇದು ಯಾವುದೇ ಹೈಲಿ ಸ್ಪೆಕ್ಯುಲೇಟಿವ್ ಆಗಿರುತ್ತೆ. ಅಂದರೆ ಸ್ಪೆಕ್ಯುಲೇಟಿವ್ ಅಂತ ಹೇಳಿದರೆ ಗೊತ್ತು, ಒಂದು ಪ್ರಾಫಿಟ್ ಇಂಟೆನ್ಷನಿಂದ ಒಂದು 2 ಕರೆನ್ಸೀಸ್ನ ಶೇರ್ ಮಾಡೋದಾಗಿರುತ್ತೆ. ಹಂಗೆ ಇದರಲ್ಲಿ ADRನ ಟ್ರೇಡ್ ಮಾಡೋದು ಓನ್ಲಿ ಸ್ಪೆಕ್ಯುಲೇಟಿವ್ ಅಂತ ಹೇಳಿದರೆ ಹೈಲಿ ಸ್ಪೆಕ್ಯುಲೇಟಿವ್ ಅಂದರೆ ಹೈಲಿ ರಿಟರ್ನ್ಸ್ ಬರಬೇಕು, ನಮಗೆ ಹೈಲಿ ಪ್ರಾಫಿಟ್ ಆಗಬೇಕು ಅನ್ನೋ ಇಂಟೆನ್ಷನಿಂದ ಮಾತ್ರ ಇದನ್ನು ಮಾಡ್ತಿರ್ತಾರೆ. ಸೆಕೆಂಡ್ ಮೆನು ಲೆವೆಲ್ 2. ನೆಕ್ಸ್ಟು ಲೆವೆಲ್ 2 ಏನು ಹೇಳಿದೆ ಅಂತ ಹೇಳಿದರೆ ಇದು ಸ್ಟೆಪ್ 2 ಅಲ್ಲಿ ಅಥವಾ ಒಂದು ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೋಸ್ಕರ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಅಥವಾ ಒಂದು ಲೆವೆಲ್ 1 ಇದು ಯೂಸ್ ಮಾಡ್ಕೊಳ್ತಿರುತ್ತೆ. ಮತ್ತು ಇಲ್ಲಿ ಲೆವೆಲ್ 1 ADR ಲೆವೆಲ್ 2 ADRನ ಯೂಸ್ ಮಾಡಿಕೊಂಡು ಎಸ್ಟಾಬ್ಲಿಷ್ ಮಾಡ್ತಿರುತ್ತೆ. ಒಂದು ಟ್ರೇಡಿಂಗ್ ಪ್ರೆಸೆನ್ಸ್ನ ಹೆಲ್ಪ್ ಮಾಡೋದಾಗಿರ್ಬೋದು. ಮತ್ತು ಇದು ಲೆವೆಲ್ 2 ಅಲ್ಲಿ ಕ್ಯಾಪಿಟಲ್ ರೈಸ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಒಂದು ರಿಕ್ವೈರ್ಮೆಂಟ್ ಇರ್ಬೋದಾಗಿರ್ಬೋದು. ಮತ್ತು ಇದು ಹೈಯರ್ ವಿಸಿಬಿಲಿಟಿ ಅಂತ ಹೇಳಿದ್ರೆ ಟ್ರೇಡಿಂಗ್ ವ್ಯಾಲ್ಯೂಮ್ ಅಂತ ಹೇಳಿ ಕಾಲ್ ಮಾಡ್ತೀವಿ. ಅಂತ ಹೇಳಿದರೆ ಬೇರೆದಕ್ಕಿಂತ ಜಾಸ್ತಿ ಇದನ್ನು ವಿಸಿಬಲ್ ನೋಡೋದಾಗಿರ್ಬೋದು ಅಥವಾ ಕೇಳೋದಾಗಿರ್ಬೋದು ತುಂಬ ಇರುತ್ತೆ. ಇದರದ್ದೇ ಆದಂಥ ವ್ಯಾಲ್ಯೂಬಲ್ ಇರುತ್ತೆ. ನೆಕ್ಸ್ಟು ಥರ್ಡ್ ಒನ್ ಲೆವೆಲ್ 3 ಏನು ಹೇಳುತ್ತೆ ಅಂದರೆ ಸ್ಟೆಪ್ 3 ADR ಇದು ಮೋಸ್ಟ್ ಪ್ರೆಸ್ಟೀಜಿಯಸ್ ಆಗಿರುತ್ತೆ. ಮತ್ತು US ಎಕ್ಸ್ಚೇಂಜ್ ಇಶ್ಯೂ ಮಾಡೋದು ಮತ್ತು ಪಬ್ಲಿಕ್ ಆಫರಿಂಗ್ ಕೊಡೋದಾಗಿರ್ಬೋದು ಮಾಡ್ತಿರುತ್ತೆ. ಟ್ರೇಡಿಂಗ್ ಪ್ರೆಸೆನ್ಸ್ ಮತ್ತು ಇದು ಒಂದು US ಫಿನಾನ್ಷಿಯಲ್ ಮಾರ್ಕೆಟು ಮತ್ತು ಕ್ಯಾಪಿಟಲ್ ರೈಸ್ ಮಾಡೋದಾಗಿರುತ್ತೆ. ಫಾರಿನ್ ಲೆವೆಲ್ ಇಶ್ಯೂ ಮಾಡೋದು ಮತ್ತು SEC ರಿಪೋರ್ಟಿಂಗ್ ಮಾಡ್ತಿರುತ್ತೆ. SEC ಏನು ಅಂತ ಹೇಳಿ ಆವಾಗಲೇ ಹೇಳಿದೆ ನಾನು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಅಂತ ಹೇಳ್ಬಿಟ್ಟು. ಸೊ ಅದು ಇದನ್ನು ರಿಪೋರ್ಟಿಂಗ್ ಮಾಡೋದಾಗಿರುತ್ತೆ. ಈಗ ಇದೊಂದು ಕಮಿಷನ್ನು ADRನ ಒಂದು ರಿಪೋರ್ಟಿಂಗ್ ಮಾಡೋದಾಗಿರುತ್ತೆ. ನೆಕ್ಸ್ಟು ಅಡ್ವಾಂಟೇಜಸ್ ಆಫ್ ADR. ಅದರಲ್ಲಿ ಫಸ್ಟ್ ಒನ್, ಆ್ಯನ್ ಅಮೆರಿಕನ್ ಇನ್ವೆಸ್ಟರ್ಸ್ ಕ್ಯಾನ್ ಇನ್ವೆಸ್ಟ್ ಫಾರಿನ್ ಕಂಪನೀಸ್ ವಿಚ್ ಕ್ಯಾನ್ ಫೆಚ್ ಇಮ್ ಹೈಯರ್ ರಿಟರ್ನ್ಸ್ ಅಂತ ಹೇಳಿದ್ರೆ ಒಂದು ಅಮೆರಿಕನ್ ಇನ್ವೆಸ್ಟರ್ಸು ಕ್ಯಾನ್ ಇನ್ವೆಸ್ಟ್ ಇನ್ ಎನಿ ಫಾರಿನ್ ಕಂಪನೀಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇನ್ ಹೈಯರ್ ರಿಟರ್ನ್ಸ್ ಅಂತ ಹೇಳಿದ್ರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದರೆ ಅಮೆರಿಕನ್ ಇನ್ವೆಸ್ಟರ್ಸು ನಾವು ಒಂದು ಫಾರಿನ್ ಕಂಪನಿಲೇ ಒಂದು ಶೇರ್ನ ಅಥವಾ ಒಂದು ADRನ ನಾವು ಪರ್ಚೇಸ್ ಮಾಡಿದಾಗ ನಮಗೆ ಹೈಲಿ ಪ್ರಾಫಿಟ್ ಬರಬೇಕು ಅಂತ ಹೇಳಿ ರಿಟರ್ನ್ ಬರಬೇಕು ಅಂತ ಹೇಳಿಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಸೆಕೆಂಡ್ ಒನ್ ಏನು ಅಡ್ವಾಂಟೇಜು ಅಂತ ಹೇಳಿದ್ರೆ ADR ಕಂಪನೀಸು ಲೊಕೇಟೆಡ್ ಆಗೋದು ಫಾರಿನ್ ಕಂಟ್ರೀಸಲ್ಲಿ. ಇದು ಅಮೆರಿಕನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗಿರಬೇಕು. ಮತ್ತು ಶೇರ್ಸ್ ಟ್ರೇಡಿಂಗು 2 ಡಿಫ್ರೆಂಟ್ ಕಂಟ್ರೀಸ್ನ ಮಧ್ಯೆ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಥರ್ಡ್ ಒನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇದರಲ್ಲಿ ಒನ್ ಆಫ್ ದಿ ಬೆನಿಫಿಟ್ ಅಂದರೆ ಒಂದು ಕರೆನ್ಸಿ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಯಾವಾಗ್ಲೂ. ಸೊ ಒಂದಿನ ಒಂದು ಡಾಲರ್ ಬೆಲೆ ಒಂದು 80 ರೂಪೀಸ್ ಆದರೆ ಇನ್ನೊಂದಿನ 72 ಆಗಿರ್ಬೋದು. ಈ ರೀತಿ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಸೊ ಇದರಿಂದ ಕೂಡ ಒಂದು ಕಡಿಮೆಗೆ ತೊಗೊಂಡಾಗ ನಾವು ಇನ್ನೊಂದಿನ ನಾವು ಸೆಲ್ ಮಾಡಿದಾಗ ಅದು 80 ರೂಪೀಸ್ ಆಗಿರ್ಬೋದು, ಆಗ ನಮಗೆ ಪ್ರಾಫಿಟ್ ಕೂಡ ಆಗ್ತಿರುತ್ತೆ. ನೆಕ್ಸ್ಟ್ ಒನ್ನು ಈಸಿಯಾಗಿ ಫಾರಿನ್ ಕಂಪನೀಸ್ ಮೇಲೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ADRನ ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರಲ್ಲ. ನೆಕ್ಸ್ಟು ADR ಮತ್ತು ಇದು ADRದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಅದು ಸಿಂಪ್ಲಿಫೈ ಆಗಿ ಮಾಡ್ತಿರುತ್ತೆ. ಇದು US ಜಸ್ಟಿಫಿಕೇಷನ್ ಆಗಿರ್ಬೋದು ಮತ್ತು ಟ್ಯಾಕ್ಸ್ ಅಂಡರಲ್ಲಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಶೇರ್ಸ್ನ ಫಾರಿನ್ ಕಂಪನಿಯಲ್ಲಿ ಟ್ರೇಡ್ ಮಾಡೋರಿಗೆ ಅಥವಾ ಅಪ್ಲೈ ಆಗ್ತಿರುತ್ತೆ, ಹೋಮ್ ಕಂಟ್ರಿ ಕಂಪನಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದರೆ ಇದು
ಎ ಡಿ ಆರ್ ಅಂದರೆ ಅದು ಅಮೇರಿಕಾ ಇದಕ್ಕೆ ಹೋಮ್ ಕಂಟ್ರಿ ಆಗಿರೋದ್ರಿಂದ ಅದು ಬೇರೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸನ್ನ ಇದು ಅಡಾಪ್ಟ್ ಮಾಡ್ಕೊಳ್ಳೋದು ಅಲ್ಲಿದೇ ಆದಂಥ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನ ಇದು ಮಾಡ್ತಿರುತ್ತೆ. ಈಗ ನಮ್ಮಲ್ಲಿ ಬಂದ್ಬಿಟ್ಟು ಬೇರೆದು ಅಂದರೆ ಓಸ್ಟ್ ಕಂಟ್ರಿ ಅಂದರೆ ನಮ್ಮದು ಇಂಡಿಯಾ ಅಂತ ತಿಳ್ಕೊಳ್ಳಿ. ಇಂಡಿಯಾದಲ್ಲಿ ಅಟ್ ಪ್ರೆಸೆಂಟ್ GST ಇದೆ. ಸೊ ಈ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡೋಕ್ಕಾಗುತ್ತಾ? ಅಥವಾ ನಮ್ಮದು ಅಕೌಂಟಿಂಗ್ ಸ್ಟ್ಯಾಂಡರ್ಡು IAS ಅಂತ ಇರುತ್ತೆ, ಅಥವಾ ಅಲ್ಲಿದೆ ಬೇರೆ ಇರುತ್ತೆ. ಈಗ ಫಾರಿನೆಲ್ಲ FRS ಇರುತ್ತೆ. ಈಗ ಅದ್ರ ಮೇಲೆ ಅವ್ರು ಮಾಡೋಕ್ಕಾಗಲ್ಲ. ಸೊ ಹೋಮ್ ಕಂಟ್ರಿಲಿ ಏನಿರುತ್ತೆ ಅವರು ಅಮೇರಿಕದಲ್ಲಿ ಆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅವರು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಆಫ್ ADR. ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ADR ಟ್ರಾನ್ಸಾಕ್ಷನು US ಡಾಲರ್ ಇರುವಂಥ ಪ್ಲೇಸಲ್ಲೇ ನಡಿಬೇಕು. ಫಾರಿನ್ ಎಕ್ಸ್ಚೇಂಜ್ ಫ್ಲಕ್ಚುಯೇಷನ್ ಆಗಿರ್ಬೋದು, ಅದು ರಿಸ್ಕ್ ಅರೈಸ್ ಆಗಿರ್ಬೋದು, ಏನೇ ಆದರೂ ಕೂಡ ಅದು ಏನಿರುತ್ತೆ ADR ಅಂದರೆ US ಡಾಲರ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಇದು ಏನು ಒಂದು ಬಿಸ್ನೆಸ್ ಆಗಿರ್ಬೋದು, ಸೆಲ್ಲರ್ ಬೈ ಟ್ರಾನ್ಸಾಕ್ಷನ್ ಆಗಿರ್ಬೋದು ನಡೆಯುವಂಥದ್ದು. ಬೇರೆ ಕಡೆ ಎಲ್ಲೂ ನಡೆಯಲ್ಲ. ಅದು ಯೂರೋ ಆಗಿರ್ಬೋದು, ರುಪೀಸ್ ಆಗಿರ್ಬೋದು, ಎಲ್ಲೂ ಯಾವುದೇ ಕಡೆ ಇದು ನಡೆಯಲ್ಲ. ಸೊ ಹಂಗಾಗಿ ಇದು ಒಂದು ಕೂಡ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಫಾರಿನ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ನಂಬರ್ ಆಫ್ ಇನ್ವೆಸ್ಟ್ಮೆಂಟು ಲಿಮಿಟೆಡ್ ಆಗಿರುತ್ತೆ. ಅಂದರೆ ಇಷ್ಟೇ ಮಾಡಬೇಕು ಅನ್ನೋದು ಲಿಮಿಟೇಷನ್ಸ್ ಇರುತ್ತೆ. ಇದು ಓನ್ಲಿ ಕಂಪನೀಸ್ ಥ್ರೂ ADR ಮೂಲಕ ರಿಜಿಸ್ಟರ್ ಆಗಿರಲೇಬೇಕು ಅನ್ನೋ ನೆಸೆಸಿಟಿ ಇರುತ್ತೆ. ಇದು ಲಿಮಿಟ್ ಚಾಯ್ಸ್ ಮತ್ತು ಅವೈಲೇಬಲ್ ಟು ಓನ್ಲಿ US ಇನ್ವೆಸ್ಟರ್ ಟು ಇನ್ವೆಸ್ಟು ಅಂತ ಹೇಳಿದರೆ ಇದು ADR ಕಂಪನಿ ಏನಿರುತ್ತೆ ADR ಮೂಲಕನೇ ಅದು ರಿಜಿಸ್ಟರ್ ಆಗಿರಬೇಕು, ಅದು ನೆಸೆಸಿಟಿ ಇರುತ್ತೆ. ಮತ್ತು ಇದು ಲಿಮಿಟ್ಸ್ ಏನಂತ ಹೇಳಿದರೆ ಅವೈಲೇಬಲ್ US ಅಂದರೆ ಅವೈಲೇಬಲ್ ಟು ಓನ್ಲಿ US ಇನ್ವೆಸ್ಟರ್ ಟು ಇನ್ವೆಸ್ಟು. US ಇನ್ವೆಸ್ಟರ್ಸ್ ಏನಿರ್ತಾರೆ ಅವ್ರಿಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಅವ್ರಿಗೂ ಕೂಡ ಇನ್ವೆಸ್ಟ್ ಮಾಡೋದ್ರಲ್ಲಿ ಲಿಮಿಟೆಡ್ ಇರುತ್ತೆ. ನೆಕ್ಸ್ಟ್ ಒನ್ನು, ADRಲ್ಲಿ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟರ್ಸಿಗೆ ಏನು ನೀಡ್ ಇರುತ್ತೆ ಅಂದರೆ ಇನ್ವೆಸ್ಟ್ನ ಹೋಲ್ಡ್ ಮಾಡಿದಾಗ ಒಂದು ಶೇರ್ನ ಅವರು ಪರ್ಚೇಸ್ ಮಾಡಿರ್ತಾರೆ ಒಂದು ADRನ. ಅದು ಲಾಂಗ್ ಟರ್ಮ್ ಅವರಿಗೂ ಅದನ್ನ ಕ್ಯಾರಿ ಮಾಡಿ ಅದು ಜನ್ರೇಟ್ ಅಂದರೆ ಒಂದು ಹೈಲಿ, ನಾನು ಅವಾಗಲೇ ಹೇಳಿದೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು, ಹಂಗೆ ಅದನ್ನ ಹೈಲಿ ಅದು ತುಂಬ ಲಾಂಗ್ ಟರ್ಮ್ ಅಂದರೆ ಲಾಂಗ್ ಟೈಮ್ವರೆಗೂ ಕ್ಯಾರಿ ಮಾಡಿಬಿಟ್ಟು ನೆಕ್ಸ್ಟ್ ಅದು ಗುಡ್ ರಿಟರ್ನ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ನಿಂದ ಅವರು ಸೆಲ್ ಮಾಡೋದಾಗಿರುತ್ತೆ. ಸೊ ಇದು ಒಂದು ಕೂಡ ಅದು ಡಿಸ್ಅಡ್ವಾಂಟೇಜ್ ಆಗಿರ್ಬೋದು. ನೆಕ್ಸ್ಟು ಎಂಟೈರ್ ADR ಪ್ರೊಸೆಸ್ ಅಥವಾ ಟ್ರಾನ್ಸ್ಫರ್ ಟು ಫಾರಿನ್ ಕರೆನ್ಸೀಸ್ ಇನ್ವೆಸ್ಟರ್ಸು. ನೆಕ್ಸ್ಟು ಲಾಸ್ಟ್ಲಿ, ಯಾವುದೇ ರೀತಿಯ ವೈಲೇಷನ್ಸ್ ಮತ್ತು ಕಾನ್ಫ್ಲಿಕ್ಟ್ ಆಗದೇ ಇರೋ ರೀತಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳುತ್ತೆ. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಲಾಸ್ಟಿಗೆ ಕನ್ಕ್ಲೂಡ್ ಮಾಡೋದಾದರೆ ಇದು ADR ಅಂತ ಏನು ಪ್ರೊವೈಡ್ ಮಾಡ್ತಾರೆ ಅಂತಂದರೆ US ಇನ್ವೆಸ್ಟರ್ಸ್ ಎಬಿಲಿಟಿ ಟು ಟ್ರೇಡ್ ಇನ್ ಫಾರಿನ್ ಕಂಪನೀಸ್ ಶೇರ್ಸು ಅಂತ ಹೇಳಿದರೆ ಟ್ರೇಡ್ ಮಾಡೋಕ್ಕೆ ಫಾರಿನ್ ಕಂಪನೀಸಲ್ಲಿ US ಇನ್ವೆಸ್ಟರ್ಸ್ ಮಾತ್ರ ಎಬಿಲಿಟಿ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಮತ್ತು ಬೇರೆಯವರು ಮಾಡ್ಬೋದು, ಬಟ್ ಜಾಸ್ತಿ ಎಬಿಲಿಟಿ US ಅಂದರೆ ಹೋಮ್ ಕಂಟ್ರಿ ಆಗಿರೋದ್ರಿಂದ ಅಮೇರಿಕಾದವರೇ ಜಾಸ್ತಿ ಮಾಡ್ಬೋದು, ಅಥವಾ US ಡಾಲರ್ ಯಾರು ಯೂಸ್ ಮಾಡ್ತಿರ್ತಾರೆ ಅವ್ರು ಮಾಡ್ಬೋದು, ಕೇಪಬಿಲಿಟಿ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಈಸಿಯಾಗಿ US ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಫಾರಿನ್ ಕಂಪನಿ ಶೇರ್ಸ್ನ ಈಸಿಯಾಗಿ ಟ್ರೇಡ್ ಮಾಡೋದಾಗಿರುತ್ತೆ. ಅಂದರೆ ಒಂದು ADRನ ಬಾಟರ್ ಸೆಲ್ ಮಾಡೋದಾಗಿರ್ಬೋದು, ಅಂದರೆ ಪರ್ಚೇಸರ್ ಸೆಲ್ ಮಾಡೋದಾಗಿರ್ಬೋದು, ಒಂದು ಟ್ರೇಡಿಂಗ್ ಕಂಪ್ನೀಲಿ ಇವರು ತುಂಬ ಬೇಗ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಶೇರ್ಸ್ನ ಅವರು ಸೆಲ್ ಮಾಡಿ ಪ್ರಾಫಿಟ್ ಮಾಡೋದಾಗಿರ್ಬೋದು, US ಇನ್ವೆಸ್ಟರ್ಸ್ಗೆ ಈಸಿಯಾಗಿರುತ್ತೆ. ಥ್ಯಾಂಕ್ ಯು.